ಮುಸ್ಲಿಂ ಬಾಂಧವರು ಈಗ ಆಗಮಿಸಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಒಂದು ಕಡೆ ಶಿವಲಿಂಗಕ್ಕೆ ವಿಶೇಷ ಪೂಜೆ, ಮತ್ತೊಂದು ಕಡೆ ಮುಸ್ಲಿಮರಿಂದನೂ ಕೂಡ ಪ್ರಾರ್ಥನೆಗಾಗಿ ಅವಕಾಶವನ್ನು ಮಾಡಿಕೊಡಲಾಗಿರೋದು. ಕಾರಣ ಶುಕ್ರವಾರ, ಸೊ ಈ ಹಿನ್ನೆಲೆ ಉಭಯ ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ, ದರ್ಗಾದಲ್ಲಿ ಪ್ರಾರ್ಥನೆಯನ್ನು ಮುಗಿಸಿ ಮುಸಲ್ಮಾನರು ವಾಪಸ್ಸಾಗಿದ್ದಾರೆ. 12 ಮಂದಿ ಮುಸಲ್ಮಾನರಿಂದ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗಿದೆ. 15 ಮಂದಿ ಹಿಂದೂಗಳು ಮತ್ತು ಮುಸಲ್ಮಾನರಿಗೆ ಪ್ರಾರ್ಥನೆಗೆ ಅವಕಾಶವನ್ನು ನೀಡಲಾಗಿತ್ತು. ಪ್ರಾರ್ಥನೆಯ ಬಳಿಕ ದರ್ಗಾ ಕಮಿಟಿ ಅಧ್ಯಕ್ಷ ಮೊಯಿಜ್ ಅನ್ಸರಿ ತಾವು ಪ್ರಾರ್ಥನೆ ಸಲ್ಲಿಸಿದ್ದು ಮತ್ತು ಅನುಮತಿ ಕೊಟ್ಟಿದ್ದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಳಂದದಲ್ಲಿ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮ ಇದ್ದಂತೆ ಇದ್ದೇವೆ, ಕೋಮು ಸೌಹಾರ್ದತೆಗೆ ಹೇಳಿ ಮಾಡಿಸಿದ ನಗರ ಅಂತಂದರೆ ಅದು ಆಳಂದ. ಇಲ್ಲಿ ಯಾವುದೇ ರೀತಿಯ ಕೋಮು ಗಲಭೆಗಳು ಆಗೋದಿಲ್ಲ. ಈ ಮೂಲಕ ನಾವು ಒಂದು ಸಂದೇಶವನ್ನು ರವಾನೆ ಮಾಡಿದ್ದೀವಿ ಅನ್ನೋ ಮಾತನ್ನು ಅನ್ಸರಿ ಹೇಳಿದ್ದಾರೆ. ಇವತ್ತು ನಿನ್ನ ಕೋರ್ಟ್ದು ಆದೇಶ ಆಗಿದೆ. 15 ಮೆಂಬರ್ ನಮಾಜಿಗೆ ಹೋಗಬೇಕು, 15 ಮೆಂಬರ್ ಅದು ಪೂಜೆಗೆ ಬರಬೇಕಂತ. ನಿನ್ನೆ ಕೋರ್ಟಿಂದು ಪಾಲನೆ ಮಾಡ್ತೀವಿ ನಾವು. ದೇಶದ್ದು ನಾವು ಏನು ಇದು ಅದ ಲಾ ಅದ ಅದ್ರ ಬಗ್ಗೆ ನಾವು ಪೂರಾ ಪಾಲನೆ ಮಾಡ್ತೀವಿ ಇನ್ಶಾಲ್ಲ. ನಾವು ಈಗ ಅಳಂದಾಗ ಈಗ ಉಲ್ಟಾ ಪ್ರೊಪಗಂಡ ಬೇರೆ ಆಗದೆ. ಈಗ ಏನಿಲ್ಲ, ಅಳಂದಾಗ ನಾವು ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಅವ್ರಿ. ಪೂರಾ ಯಾರಿಗೂ ಕೇಳ್ರಿ ನೀವು, ಏನಿಲ್ಲ, ಬರೇ ಸಿಯಾಸತ್ ಅದ. ಇದು ಸಿಯಾಸತ್ ಮಾಡಿ ಇಷ್ಟು ಗಲಾಟೆ ಇದು ಮಾಡಿ ಪೊಲೀಸ್ ಬಂದೋಬಸ್ತ್ ಅವರು ಪೊಲೀಸ್ ಮಾಡ್ತಾರೆ ಅವ್ರ ಕೆಲಸ. ಅವ್ರು ಚಲೋ ಮಾಡ್ಲಿಕ್ಕತ್ತಾರ ರೀ. ಅವರು ಪೂರಾ ಕರೆಕ್ಟ್ ಟೈಟ್ ಇಟ್ಟಾರ. ನಮಗೆ ಪೊಲೀಸ್ದು ಭಾಳ ಕೋಆಪ್ರೇಷನ್ ಅದ. ಪೊಲೀಸ್ ಚಲೋ ಕೆಲಸ ಮಾಡ್ಲಿಕ್ಕತ್ತಾರೆ. ಅದ್ರ ಬಗ್ಗೆ ಏನಿಲ್ಲ. ಮಂದಿ ಬಗ್ಗೆ ಏನಿಲ್ಲ ರೀ. ಬರೇ ಈಗ ಈಗ ರಾಜಕೀಯ ಈಗ ಈಗ ಮುಂದೆ ಇದು ಅದ ರೀ, ಎಲೆಕ್ಷನ್ ಅದ. ಎಲೆಕ್ಷನ್ ಸಲುವಾಗ ಇದು ಕಾಂಗ್ರೆಸ್ BJP ಮಾಡ್ಲಿಕ್ಕತ್ತಾರ. ಅವರು ನಾವು ನಮಗೆ ರಾಜಕೀಯ ಬೇಡ್ರಿ.